ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಪಾಸ್ವರ್ಡ್ ನೆನಪಿಲ್ಲ ಅಥವಾ ಮರ್ತೋಗಿದ್ರೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಇಲ್ಲದೆ ಹೇಗೆ ರಿಕವರಿ ಮಾಡ್ಕೋದು ನಿಮ್ಮ ಇನ್ಸ್ಟಾಗ್ರಾಮ್ ಐಡಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಹಳೆ ಪಾಸ್ವರ್ಡ್ ಇಲ್ಲದೆ ಮೊಬೈಲ್ ನಂಬರ್ ಇಲ್ಲದೆ ರಿಕವರಿ ಹೇಗೆ ಮಾಡೋದಂತ ನಾನು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಬನ್ನಿ. ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಫಾರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಹಾಕಿ, ಇನ್ಸ್ಟಾಗ್ರಾಮ್ ಐಡಿ ಹಾಕಿ, ಐಡಿ ಹಾಕಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಟ್ರೈ ಅನರ್ದ್ ವೇ ಅಂತಿದಲ್ಲ, ಟ್ರೈ ಅನರ್ದ್ ವೇ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ 68 ಇದೆಯಲ್ಲ, 68 ನಂಬರ್ ಏನಿದೆಯಲ್ಲ, ಹಳೆ ನಂಬರ್ ಇದು ಕಳೆದೋಗಿದೆ. ಈ ಇನ್ಸ್ಟಾಗ್ರಾಮ್ ಐಡಿ ಕ್ರಿಯೇಟ್ ಮಾಡಕ್ಕಾಗ ಇದ್ದ ನಂಬರ್ ಅದು. ಆ ನಂಬರ್ ಈಗ ಸದ್ಯ ಇಲ್ಲ, ನಂಬರ್ ಇಲ್ಲ, ಪಾಸ್ವರ್ಡ್ ನ ನೆನಪಿಲ್ಲ. ಅದಕ್ಕೋಸ್ಕರ ಕೆಳಗಡೆ ನೋ ಲಾಂಗರ್ ಅಂತಿದೆಯಲ್ಲ, ನೋ ಲಾಂಗರ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡಿ 2 ನಂಬರ್ ತೋರಿಸ್ತಿದೆ. 55 ಏನ್ ನಂಬರ್ ಇದೆಯಲ್ಲ, ಈಗ ಸದ್ಯ ಯೂಸ್ ಮಾಡ್ತಿರೋದು. 68 ನಂಬರ್ ಕಳೆದು ಹೋಗಿರೋದು. ಈಗ ಸದ್ಯ ನಿಮ್ಮಲ್ಲಿ ಯೂಸ್ ಮಾಡ್ತಿರೋ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 2 ನಂಬರ್ ತೋರಿಸ್ತದೆ, ಅದರಲ್ಲಿ ನೀವು ಯೂಸ್ ಮಾಡ್ತಿರೋ ನಂಬರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ವಾಟ್ಸಪ್ OTP ಬಂದಿರುತ್ತೆ, ಆ OTP ಇಲ್ಲಿ ಎಂಟ್ರಿ ಮಾಡಿ. OTP ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಇಮೇಲ್ ಅಡ್ರೆಸ್ ಅಂತಿದೆಯಲ್ಲ, ಇಮೇಲ್ ಅಡ್ರೆಸ್ ಇದ್ದಲ್ಲಿ ಈಗ ಸದ್ಯ ನೀವು ಯೂಸ್ ಮಾಡ್ತಿರೋ ಜಿಮೇಲ್ ಐಡಿನ ಎಂಟ್ರಿ ಮಾಡಿ. ಹೊಸ ಜಿಮೇಲ್ ಐಡಿ ಇಲ್ಲಿ ಎಂಟ್ರಿ ಮಾಡಿ. ಇಮೇಲ್ ಐಡಿ ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಎಂಟ್ರಿ ಮಾಡಿದ್ರೆ ಜಿಮೇಲ್ ಐಡಿ, ಆ ಜಿಮೇಲ್ ಐಡಿಗೆ ಒಂದು OTP ಬಂದಿರುತ್ತೆ, ಆ OTPನ ಇಲ್ಲಿ ಎಂಟ್ರಿ ಮಾಡಿ. OTP ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕನ್ಫರ್ಮ್ ಯುವರ್ ಐಡೆಂಟಿಟಿ ವಿತ್ ಎ ವಿಡಿಯೋ ಶಿಲ್ಪಿ ಅಂತಿದೆಯಲ್ಲ, ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಸ್ಟಾರ್ಟ್ ಸೆಲ್ಫಿ ಅಂತಿದೆಯಲ್ಲ, ಸ್ಟಾರ್ಟ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಕ್ಯಾಮ್ರಾಗೆ ಅಲೋ ಕೊಡಿ. ಇವಾಗ ಇಲ್ಲಿ ನಿಮ್ಮ ಫೇಸ್ ವಿಡಿಯೋ ಒಂದು ರೆಕಾರ್ಡ್ ಮಾಡಿ, ಸೆಲ್ಫಿ ವಿಡಿಯೋ ರೆಕಾರ್ಡ್ ಮಾಡಿ. ನಿಮ್ಮ ಮೊಬೈಲ್ಗೆ ಫೇಸ್ ಲಾಕ್ ಹೇಗೆ ಇಡ್ತೀರಿ ಆ ಥರ ಮೂಮೆಂಟ್ ಮಾಡಿ. ಇಲ್ಲಿ ನಿಮ್ಮ ಫೇಸ್ ಕ್ಯಾಮ್ರಾಗೆ ತೋರಿಸಿದ ನಂತರ ಮಾರ್ಕ್ ಬರ್ತದೆ ನೋಡಿ, ಆ ಮಾರ್ಕ್ ಏಕೆ ಕಡೆ ರೊಟೇಟ್ ಆಗ್ತದೆ ಆ ಕಡೆ ಎಲ್ಲ ನಿಮ್ಮ ಫೇಸ್ ರೊಟೇಟ್ ಮಾಡಿ. ಬಾಣದ ಗುರುತು ತೋರಿಸಿದ ಕಡೆ ಎಲ್ಲ ನಿಮ್ಮ ಫೇಸ್ನ ರೊಟೇಟ್ ಮಾಡಿ. ಮೇಲೆ ತೋರಿಸಿದ ಮೇಲೆ, ಸೈಡ್ ತೋರಿಸಿದ್ರೆ ಸೈಡು, ಈ ಥರ ರೊಟೇಟ್ ಮಾಡಿ ನಿಮ್ಮ ವಿಡಿಯೋ ಓಕೆ ಮಾಡಿ. ಓಕೆ ಆದ ಕಡೆ ಎಲ್ಲ ಗ್ರೀನ್ ಟಿಕ್ ಬರುತ್ತೆ ನೋಡಿ. ಎಲ್ಲ ಕಡೆ ಗ್ರೀನ್ ಟಿಕ್ ಬಂದ ನಂತರ ನಿಮ್ಮ ವಿಡಿಯೋ ಅಪ್ಲೋಡ್ ಆಗುತ್ತೆ. ಟೈಮ್ ತಗೊತದೆ ಅಪ್ಲೋಡ್ ಆಗೋಕ್ಕೆ ಸ್ವಲ್ಪ. ವಿಡಿಯೋ ಅಪ್ಲೋಡ್ ಆದ ನಂತರ ಈ ಥರ ಬರುತ್ತೆ ನೋಡಿ, ಐಡೆಂಟಿಟಿ ಕನ್ಫರ್ಮೇಷನ್ ಇನ್ ಪ್ರೋಸೆಸ್ ಅಂತೇಳಿ. 48 ತಾಸು ವೆಯ್ಟ್ ಮಾಡಿ, ನಿಮ್ಮ ಇನ್ಸ್ಟಾಗ್ರಾಮ್ ಬರುತ್ತೆ. ಇಷ್ಟು ಮಾಡಿದ ನಂತರ ಕೆಳಗಡೆ ಫಿನಿಶಿಂಗ್ ಮೇಲೆ ಕ್ಲಿಕ್ ಮಾಡಿ, ಓಕೆ ಆಗುತ್ತೆ. ಈ ಇನ್ಫಾರ್ಮೇಷನ್ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಅವ್ರು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.